ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮಗೆ ಡೇ ಡೆವಿಲ್ ಬೋರ್ನ್ ಅಗೇನ್ ಸೀಸನ್ 2 ನ ಎಂಡಿಂಗ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಡೇ ಡೆವಿಲ್ ಬೋರ್ನ್ ಅಗೇನ್ ಸೀಸನ್ 2 ನ ಎಂಡಿಂಗ್ ಜೊತೆ ಅದರ ಫ್ಯೂಚರ್ ಪ್ಲಾನಿಂಗ್ ಗಳನ್ನು ಕೂಡ ನಾವು ತಿಳ್ಕೊಂಬರೋಣ. ಸೀಸನ್ 1 ನಲ್ಲಿ ನಾವು ನೋಡಿದೀವಿ ನಮ್ಮ ಮ್ಯಾಟ್ ಮೋರ್ಡಾಕ್ ಹೇಗೆ ಅವನ ವಿಜಿಲ್ಯಾಂಟಿ ರೂಪವನ್ನ ಅಂದ್ರೆ ಡೇ ಡೆವಿಲ್ ಆಗೋದನ್ನ ಬಿಟ್ಟು ಸಾಮಾನ್ಯವಾದ ಜೀವನವನ್ನ ಆಯ್ಕೆ ಮಾಡಿಕೊಂಡು ನ್ಯಾಯ, ಜಸ್ಟಿಸ್, ಸೊಸೈಟಿ ಮತ್ತೆ ಕಾನೂನನ್ನ ಪೋಷಿಸುವಂತ ಒಬ್ಬ ಸಾಮಾನ್ಯ ಲಾಯರ್ ಆಗಿ ತನ್ನ ಕೆಲಸವನ್ನ ಶುರು ಮಾಡಿಕೊಂಡು ತನ್ನ ವಿಜಿಲ್ಯಾಂಟಿ ರೂಪವನ್ನ ಬಿಟ್ಟು ನಾರ್ಮಲ್ ಜೀವನನ ಜೀವಿಸ್ತಾ ಇರ್ತಾನೆ. ಅದೇ ನಮ್ಮ ಫಾಗಿ ಮತ್ತೆ ಕ್ಯಾರೆನ್ ಪೇಜ್ ಜೊತೆ. ಆದ್ರೆ ಇಲ್ಲಿ ಫಾಗಿ ನೆಲ್ಸನ್ ನಮ್ಮ ಬುಲ್ಸೈನ ಅಟ್ಯಾಕ್ ಇಂದ ಸಾಯಲ್ಪಡ್ತಾನೆ. ಆಗ ನಮ್ಮ ಮ್ಯಾಥ್ಯೂ ಮೋರ್ಡಾಕ್ ಈ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ತನ್ನನ್ನ ತಾನು ಬ್ಲೇಮ್ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡ್ಕೋತಾನೆ. ಅಷ್ಟೇ ಅಲ್ಲದೆ ಒಂಟಿಯಾಗಿ ಬದುಕೋದಿಕ್ಕೆ ಶುರು ಮಾಡ್ತಾನೆ. ಕ್ಯಾರೆನ್ ಪೇಜ್ ಕೂಡ ಅವನನ್ನ ಬಿಟ್ಟೋಗ್ತಾರೆ. ಅದೇ ಸಂದರ್ಭದಲ್ಲಿ ನಮ್ಮ ವಿಲ್ಸನ್ ಫಿಸ್ಕ್ ಅಂದ್ರೆ ಕಿಂಗ್ ಪಿನ್ ತನ್ನ ಅನೈತಿಕ ಚಟುವಟಿಕೆಗಳನ್ನ ಗೌಪ್ಯವಾಗಿ ಮಾಡೋದನ್ನ ಬಿಟ್ಟು ಅದನ್ನ ರಾಜಕೀಯವಾಗಿ ಅಫಿಷಿಯಲ್ ಆಗಿ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಪಬ್ಲಿಕ್ ಇಮೇಜ್ ಆಗೋದಿಕ್ಕೆ ಮೇಯರ್ ಆಗ್ತಾರೆ ಕಿಂಗ್ ಪಿನ್. ನಾನೀಗ ಬದಲಾಗಿದ್ದೀನಿ, ನನಗೊಂದು ಸುರಕ್ಷಿತವಾದಂತ ನ್ಯೂಯಾರ್ಕ್ ಮಾತ್ರ ಬೇಕು, ಇನ್ನೇನು ಬೇಡ ಅಂತ ಹೇಳಿ ಅವನ ಎಲ್ಲಾ ಕಾರುಬಾರುಗಳನ್ನ ಕಾನೂನಿನ ವ್ಯವಸ್ಥೆಯಲ್ಲಿ ಸುಗಮವಾಗಿ ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಆದ್ರೆ ನಮ್ಮ ಮ್ಯಾಟ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಕರಪ್ಷನ್ ಆಗಿರುವಂತಹ ಪೊಲೀಸ್ ಆಫೀಸರ್ಗಳು ತುಂಬಾ ಪ್ರಬಲರಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪ್ರಾಣವನ್ನು ಲೆಕ್ಕಿಸದೆ ಸಾಮಾನ್ಯ ಜನರನ್ನ ಕಾಪಾಡದಂತ ವಿಜಿಲ್ಯಾಂಟೀಸ್ ಗಳ ವಿರುದ್ಧ ಮೇಯರ್ ಫಿಸ್ ಆಂಟಿ ವಿಜಿಲ್ಯಾಂಟಿ ಟಾಸ್ಕ್ ಫೋರ್ಸ್ ಅನ್ನ ಕೂಡ ಸೃಷ್ಟಿ ಮಾಡಿ ವಿಜಿಲ್ಯಾಂಟಿಗಳನ್ನ ಕೊಲ್ಲೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಾಸ್ಕ್ ಹಾಕೊಂಡು ಜನರನ್ನ ರಕ್ಷಣೆ ಮಾಡ್ತಾ ಇದ್ದಂತ ಆ ಹೀರೋಗಳ ವಿರುದ್ಧ ಮೇಯರ್ ಫಿಸ್ಕ್ ಜನಸಾಮಾನ್ಯರನ್ನು ಕೂಡ ಎತ್ತು ಕಟ್ತಾ ಇದ್ದ. ಅಷ್ಟೇ ಅಲ್ಲದೆ ಅದರಲ್ಲಿ ಕೆಲವು ಜನ ಸಾಮಾನ್ಯರು ಕೂಡ ಮೇಯರ್ ಫಿಸ್ಗೆನೆ ಸಪೋರ್ಟ್ ಮಾಡ್ತಾ ಇದ್ರು. ಆತನನ್ನೇ ನ್ಯೂಯಾರ್ಕ್ ನ ಹೊಸ ರಕ್ಷಕ ಅಂತ ಕೊಂಡಾಡ್ತಾ ಇದ್ರು. ಆದ್ರೆ ಇದೇ ಸಂದರ್ಭದಲ್ಲಿ ಎಕ್ಟರ್ ಅಯಾಲ ಅನ್ನುವಂತ ಒಬ್ಬ ವೈಟ್ ಟೈಗರ್ ನ ಸಾವಾಗುತ್ತೆ. ಜನರನ್ನ ರಕ್ಷಣೆ ಮಾಡುವಂತ ವಿಜಿಲ್ಯಾಂಟಿ ವಿರುದ್ಧ ಮೇಯರ್ ಫಿಸ್ಕ್ ಹೇಗಾದ್ರೂ ಮಾಡಿ ಇವ್ರನ್ನೆಲ್ಲ ಜೈಲ್ಗೆ ಹಾಕ್ಬೇಕು ಅಂತ ಒಂದು ಅಂಡರ್ ಗ್ರೌಂಡ್ ಜೈಲ್ ಸಿಸ್ಟಮ್ ಅನ್ನ ರೆಡಿ ಮಾಡಿ ಅವರ ವಿರುದ್ಧ ಎಲ್ಲಾ ಕಾರ್ಯಗಳನ್ನ ರೂಪಿಸ್ತಾ ಇರ್ತಾನೆ. ಆದ್ರೆ ಎಕ್ಟರ್ ಅಯಾಲನ ಪನಿಷರ್ ಕಾಸ್ಟ್ಯೂಮ್ ಹಾಕೊಂಬಂದು ಯಾರೋ ಒಬ್ಬ ಹೊಡೆದು ಸಾಯಾಗ್ತಾನೆ. ಅದನ್ನ ತಿಳ್ಕೊಂಡಂತ ಪನಿಷರ್ ಕೂಡ ಮ್ಯಾಥ್ಯೂ ಮೋರ್ಡಾಕ್ ನ ಭೇಟಿಯಾಗಿ ಇಬ್ರು ಈ ಕರಪ್ಷನ್ ವಿರುದ್ಧ ಹೋರಾಡ್ತಾರೆ. ಮ್ಯಾಥ್ಯೂ ಮೋರ್ಡಾಕ್ ಮತ್ತೆ ಸಂಪೂರ್ಣವಾಗಿ ಡೇ ಡೆವಿಲ್ ಆಗಿ ವಾಪಸ್ ಬರ್ತಾರೆ. ಸೊ ಇದಾಗಿತ್ತು ನಮ್ಮ ಸೀಸನ್ 1 ನ ಕತೆ. ಸೀಸನ್ 1 ನ ಕತೆ ಎಷ್ಟು ಸರಳವಾಗಿತ್ತು ಅಂತ ಅಂದ್ರೆ ಮ್ಯಾಥ್ಯೂ ಮೋರ್ಡಾಕ್ ಡೇ ಡೆವಿಲ್ ಆಗೋದನ್ನ ಬಿಟ್ಟಿದ್ರು. ಆದರೆ ಫಾಗಿ ನೆಲ್ಸನ್ ನ ಸಾವಿಂದ ಮತ್ತೆ ವಿಲ್ಸನ್ ಫಿಸ್ ಸಿಟಿಗೆ ಮಾಡ್ತಾ ಇರುವಂತಹ ದ್ರೋಹಗಳಿಂದ ಮತ್ತೆ ಆ ಕ್ರಿಮಿನಲ್ ಆಕ್ಟಿವಿಟೀಸ್ ಗಳಿಂದ ಡೇ ಡೆವಿಲ್ ಮತ್ತೆ ತನ್ನ ಫಾರ್ಮ್ ಗೆ ಬರುವಂತದ್ದೇ ಸೀಸನ್ 1 ನಲ್ಲಿ ನಾವು ನೋಡಿದಂತ ಘಟನೆ ವಿತ್ ಅವರ್ ಫ್ರಾಂಕ್ ಕ್ಯಾಸಲ್. ಅಷ್ಟೇ ಅಲ್ಲದೆ ಮ್ಯೂಸ್ ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಹಾಗೆ ಆ ಮ್ಯೂಸ್ ನ ಅಲ್ಲೇ ಸಾಯಿಸ್ಬಿಟ್ರು. ಸೊ ಇನ್ನ ಸೀಸನ್ 2 ಕಡೆ ಬರೋದಾದ್ರೆ ವೆನೆಸಾನ ಡೆತ್ ಇಲ್ಲಿ ನಮ್ಮ ಮೇಯರ್ ಫಿಸ್ಕ್ ನ ಕೋಪವನ್ನ ಟ್ರಿಗರ್ ಮಾಡುತ್ತೆ. ಆದ್ರೆ ಅವರ ಕೋಪಕ್ಕೆ ಅವರು ಬಲಿಯಾಗದೆ ಸಿಟಿ ಮೇಲೆ ಅವ್ರಿಗಿದ್ದಂತ ಆ ಒಂದು ಹಿಡಿತವನ್ನ ಕಾಪಾಡೋದಕ್ಕೋಸ್ಕರ ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಈ ಒಂದು ಸನ್ನಿವೇಶ ಅಥವಾ ಈ ಒಂದು ಸೀಸನ್ ನಡೀತಾ ಹೋಗುತ್ತೆ. ಸೊ ಫೈನಲ್ ಆಗಿ ನಮ್ಮ ಮ್ಯಾಥ್ಯೂ ಮೋರ್ಡಾಕ್ ನಾನೇ ಡೇ ಡೆವಿಲ್ ಅಂತ ಪ್ರೂವ್ ಮಾಡಿ ತನ್ನ ಐಡೆಂಟಿಟಿಯನ್ನ ಶೋ ಮಾಡಿ ಮಿಲ್ಸನ್ ಫಿಸ್ಕ್ ನ ಎಲ್ಲಾ ಕರ್ಮ ಕಾಂಡಗಳಿಗೂ ಅವನಿಗೆ ಶಿಕ್ಷೆಯನ್ನ ಕೊಡಿಸ್ತಾರೆ. ಸೊ ಈ ಸೀಸನ್ 2 ನ ಎಂಡಿಂಗ್ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂತಂದ್ರೆ ಇಲ್ಲಿ ನಮ್ಮ ಮ್ಯಾಟ್ ಮೋರ್ಡಾಕ್ ಮತ್ತೆ ಕಿಂಗ್ ಪಿನ್ ವಿರುದ್ಧ ನಡೀತಾ ಇದ್ದಂತ ಯುದ್ಧ ಎಷ್ಟು ಪರ್ಫೆಕ್ಟ್ ಆಗಿ ಡೆಕೋರೇಟ್ ಮಾಡಿದ್ರು ಅಂತ ಅಂದ್ರೆ ಅದು ಅಷ್ಟೇ ಗಾರ್ಜಿಯಸ್ ಆಗಿತ್ತು. ಅಷ್ಟೇ ಅಲ್ಲದೆ ನಮ್ಮ ಮ್ಯಾಟ್ ಮೋರ್ಡಾಕ್ ನಾನೇ ಡೇ ಡೆವಿಲ್ ಅಂತ ಒಪ್ಕೊಳ್ಳುವಂತ ಆ ಸೀನ್ ಬ್ರೋ ಫುಲ್ಲಿ ಸ್ಯಾಟಿಸ್ಫೈಡ್. ಇದೆಲ್ಲ ಆದ್ಮೇಲೆ ಒಂದು ಆಕ್ಷನ್ ಸೀನ್ಸ್ ಬರ್ತಲ್ಲ, ನಮ್ಮ ಕಿಂಗ್ ಪಿನ್ ಅಲ್ಲಿ ಇದ್ದಂತ ಜನಗಳನ್ನೆಲ್ಲ ಮುಷ್ಟಿಯಲ್ಲಿ ಓಡದೊಡ್ದು ಬಿಸಾಡೋದು ಬ್ರೋ, ನಿಜವಾಗ್ಲೂ ಕಿಂಗ್ ಪಿನ್ ಆನ್ ಇಸ್ ಪೀಕ್. ಆ ಫೈಟ್ ಸೀನ್ ಅಂತೂ ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯ್ತು. ಆ ಫೈಟ್ ಸೀನ್ ನಾವು ಆಲ್ರೆಡಿ ಇದಕ್ಕಿಂತ ಚೆನ್ನಾಗಿರುವಂತಹ ಬ್ರೂಟಲ್ ಸೀನ್ ಗಳನ್ನ ನೋಡಿದೀವಿ, ಬಟ್ ದಿಸ್ ಇಸ್ ಅಬ್ಸಲ್ಯೂಟ್ ಸಿನಿಮಾ. ಬಟ್ ಇಲ್ಲಿ ಕಿಂಗ್ ಪಿನ್ ವಿಚಾರದಲ್ಲಿ ನನಗೆ ಏನೊಂದು ಕನ್ಫ್ಯೂಷನ್ ಇದೆ ಅಂತಂದ್ರೆ ವಾಟ್ ಕಿಂಗ್ ಪಿನ್ ರಿಯಲಿ ವಾಂಟ್ಸ್, ವಾಟ್ ಮೇಯರ್ ಫಿಸ್ಕ್ ರಿಯಲಿ ವಾಂಟ್ಸ್, ಏನ್ನ ಚೂಸ್ ಮಾಡಬೇಕಿತ್ತು, ಅವರ ನೀಡ್ ಏನಿತ್ತು, ಅದು ಮನಿನ, ಪೀಸ, ಲವ್, ಕಂಟ್ರೋಲ್, ಸೇಫ್ಟಿನ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂತ ಕಿಂಗ್ ಪಿನ್ ನ ನೀಡ್ಸ್ ಇದ್ವಲ್ಲ, ಆ ನೀಡ್ಸ್ ನ ಎಕ್ಸ್ಪ್ಲೋರ್ ಮಾಡ್ಲಿಲ್ಲ. ಫೈನಲ್ ಆಗಿ ಅವರನ್ನ ಒಂದು ಪೀಸ್ಫುಲ್ ಜಾಗಕ್ಕೆ ಬಿಟ್ರು. ಪೀಸ್ಫುಲ್ ಜಾಗ ಅನ್ನೋದಕ್ಕಿಂತ ಈ ರಿಯಲಿ ಸಫರ್ಸ್ ದೇರ್. ಯಾಕೆ ಬ್ರೋ ಅಲ್ಲಾಕೆ ನಮ್ಮ ಕಿಂಗ್ ಪಿನ್ ಸಫರ್ ಮಾಡ್ತಾರೆ ಅಂತಂದ್ರೆ ಅದು ಅವರ ಕನಸಾಗಿತ್ತು. ವೆನೆಸಾ ಜೊತೆ ಆ ಒಂದು ಐಲ್ಯಾಂಡ್ ಅಲ್ಲಿ ಅವರು ನೆಮ್ಮದಿಯಾಗಿ ಕಾಲ ಕಳಿಬೇಕು ಅನ್ನೋದು ಅವ್ರದೊಂದು ಕನಸಿತ್ತು. ಈಗ ವೆನೆಸಾ ಇಲ್ಲ, ಸೊ ಈಸ್ ಮೆಂಟಲಿ ಸಫರಿಂಗ್ ದೇರ್. ಅಷ್ಟೇ ಅಲ್ಲದೆ ಅವರ ಪೊಲಿಟಿಕ್ ಪವರ್ ಇಲ್ಲ, ಬ್ಯಾಂಕ್ ರಪ್ಟ್ ಹಾಕಿದ್ದಾರೆ. ಯಾವುದೋ ಒಂದು ಐಲ್ಯಾಂಡ್ ಅಲ್ಲಿ ಅಲೆಮಾರಿಯ ಜೀವನವನ್ನ ಮಾಡ್ತಾ ಇದ್ದಾರೆ ನಮ್ಮ ಕಿಂಗ್ ಪಿನ್. ಹಾಗಂತ ನಮ್ಮ ಕಿಂಗ್ ಪಿನ್ ಸ್ಟೋರಿ ಇಲ್ಲೇ ಕಂಪ್ಲೀಟ್ ಆಯ್ತಾ? ಕಂಪ್ಲೀಟ್ ಆಗುತ್ತಾ? ನಮ್ಮ ಕಿಂಗ್ ಪಿನ್ ಸೀಸನ್ 3 ಅಲ್ಲಿ ನಿಮ್ಗೆ ಕಾಣ ಸಿಗೋದಿಲ್ವಾ ಅಂತ ನೀವು ಕೇಳಿದ್ರೆ 100% ಕಾಣ ಸಿಗ್ತಾರೆ. ಡೇ ಡೆವಿಲ್ ಬೋರ್ನ್ ಅಗೇನ್ ಸೀಸನ್ 3 ನ ಸೆಟ್ ಲೀಕ್ಡ್ ಫುಟೇಜ್ ಗಳಲ್ಲಿ ಅವರ ಕೆಲವು ತುಣುಕುಗಳನ್ನ ಕೂಡ ನಾವು ನೋಡಿದೀವಿ. ತುಣುಕು ಅನ್ನೋದಕ್ಕಿಂತ ಚಿತ್ರಣಗಳನ್ನ, ಸೆಟ್ ಲೀಕ್ಡ್ ಫುಟೇಜ್ ಗಳನ್ನ ನಾವು ನೋಡಿದೀವಿ. ಅಂಡರ್ ವರ್ಲ್ಡ್ ಕಿಂಗ್ ಅವರು ಯಾವುದೋ ಒಂದು ಜಾಗದಲ್ಲಿ ಉಳಿತಾರೆ, ಬದುಕೆ ಬರ್ತಾರೆ, ಮತ್ತೆ ಅವರ ಸ್ಥಾನಕ್ಕೆ
ಅವರು ಬಂದೇ ಬರ್ತಾರೆ, ನಾಟ್ ಆಸ್ ಅ ಮೇಯರ್, ಆಸ್ ಅ ಮೇಜರ್ ಆಂಟಾಗನಿಸ್ಟ್ ಅಗೇನ್ಸ್ಟ್ ದ ಡೇ ಡೆವಿಲ್. ಅಥವಾ ಒಂದು ನಾರ್ಮಲ್ ಜೀವನನ ಜೀವಿಸಬಹುದು. ರೈಟರ್ಸ್ ಏನಾದ್ರು ಡಿಸೈಡ್ ಮಾಡಿ ಅವ್ರಿಗೊಂದು ನಾರ್ಮಲ್ ಜೀವನವನ್ನ ಕೊಟ್ಟು, ಲೈಕ್ ನಮ್ಮ ಥ್ಯಾನೋಸ್ ಯಾವ್ದಾದ್ರು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಕೊಟ್ಟು ಅಥವಾ ಯಾವ್ದಾದ್ರು ಒಂದು ಹೋಟೆಲ್ ಅಲ್ಲಿ ಕೆಲಸ ಕೊಟ್ಟು ಅವರು ಅವರ ನಾರ್ಮಲ್ ಜೀವನವನ್ನ ಜೀವಿಸಬಹುದು. ಇಷ್ಟಲ್ದಲೆ ನೀವು ನನ್ನನ್ನ ಕೇಳ್ಬೋದು, ಬ್ರೋ ಇವ್ರನ್ನ ಯಾಕೆ ಪ್ರಿಸನ್ಗೆ ಹಾಕ್ಲಿಲ್ಲ? ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಅವ್ರು ಏನ್ ಮಾಡ್ತಾ ಇದಾರೆ? ರಾಫ್ಟ್ ಅಲ್ಲಿ ಕೂಡ ಜಾಗ ಇದೆ, ಇವ್ರನ್ನೆಲ್ಲಾದ್ರೂ ಹಾಕ್ಬಹುದಲ್ವಾ ಅಂತ ಕೇಳಿದ್ರೆ ಸಿಂಪಲ್ ಆನ್ಸರ್ ಈಸ್ ನಾಟ್ ಅ ಸೂಪರ್ ಹ್ಯೂಮನ್ ಆರ್ ಅ ಮೆಟಾ ಹ್ಯೂಮನ್ ಅಷ್ಟೇ. ಇದು ನಮ್ಮ ಕಿಂಗ್ ಪಿನ್ ಕತೆ ಆದ್ರೆ ಇನ್ನು ನಮ್ಮ ಡೇ ಡೆವಿಲ್ ಕತೆ ಏನಾಗುತ್ತೆ? ಸೊ ಈಗ ನಮ್ಮ ಡೇ ಡೆವಿಲ್ ಆಸ್ ಅ ಮ್ಯಾಟ್ ಮೋರ್ಡಾಕ್ ಅಥವಾ ಒಬ್ಬ ಲಾಯರ್ ಆಗಿ ಕಾನೂನಿಗೆ ಬೆಲೆ ಕೊಟ್ಟು ಅವ್ರು ಮಾಡಿದಂತ ಕೃತ್ಯಗಳೆಲ್ಲ ಕಾನೂನು ಬಾಹಿರ ಅಂತ ಕಾನೂನಿಗೆ ಬೆಲೆ ಕೊಟ್ಟು ತಮ್ಮನ್ನ ತಾವು ಪೊಲೀಸ್ ಕಸ್ಟಡಿಗೆ ಕೊಟ್ಕೊಂಡು ಜೈಲಿಗೆ ಸೇರಿಸ್ಕೊತಾರೆ. ಸೊ ಜೈಲಲ್ಲಿ ಅವ್ರು ಮಾತ್ರ ಇಲ್ಲ, ಕೆಲವು ಆಂಟಿ ವಿಜಿಲೆಂಟಿ ಟಾಸ್ಕ್ ಫೋರ್ಸ್ ನ ಆಫೀಸರ್ಸ್ ಕೂಡ ಇದ್ದಾರೆ. ಇವ್ರ ಮಧ್ಯೆ ಜೈಲಲ್ಲಿ ಒಡೆದಾಟ ಆಗ್ತಾ ಇರುತ್ತೆ, ಅದು ನಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಟ್ ವಾಟ್ ಅಬೌಟ್ ದ ಫ್ಯೂಚರ್ ಆಫ್ ಅವರ್ ಡೇ ಡೆವಿಲ್? ಇವರು ಜೈಲಿಂದ ಹೊರಗಡೆ ಬರ್ತಾರ, ಜೈಲಿಂದ ಎಸ್ಕೇಪ್ ಆಗ್ತಾರ, ಅಥವಾ ಇವ್ರನ್ನ ಕಾಪಾಡೋದಕ್ಕೆ ಜೈಲಿಂದ ಹೊರಗಡೆ ಬಿಡಿಸ್ಕೊಳೋದಕ್ಕೆ ಯಾರಾದ್ರೂ ಬರ್ತಾರ, ಅಥವಾ ಕಾನೂನು ಮೂಲಕನೇ ಇವರು ಹೊರಗಡೆ ಬರ್ತಾರ ಅನ್ನೋದನ್ನ ನಾವು ಸೀಸನ್ 3 ಅಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಐ ಹೋಪ್ ಈ ವಿಲ್ ಡೆಫಿನೆಟ್ಲಿ ಕಮ್ ಔಟ್ ವಿತ್ ದ ಲೀಗಲ್ ಇನ್ಸ್ಟ್ರೂಮೆಂಟ್ ಬೈ ಹಿಸ್ ಲಾಯರ್. ಅಷ್ಟೇ ಅಲ್ಲದೆ ಒಂದು ಮೇಜರ್ ಇಂಟ್ ನಮಗೆ ಸಿಕ್ಕಿದೆ. ಅದೇನು ಅಂತಂದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ವಿರುದ್ಧ ಆ್ಯಂಡ್ ನ ಟೀಮ್ ಹೊಡೆದಾಡ್ತಾ ಇದೆ. ಆ್ಯಂಡ್ ನ ನಿಂಜಾಸ್ ಇದಾರಲ್ಲ ಅವರು ಹೊಡೆದಾಡ್ತಾ ಇದ್ದಾರೆ. ಅದು ಎಲ್ಲಿ? ಜೈಲಲ್ಲಿ. ಯಾವ ಜೈಲಲ್ಲಿ? ನಮ್ಮ ಮ್ಯಾಟ್ ಮೋರ್ಡಾಕ್ ಇರುವಂತಹ ಜೈಲಲ್ಲೇನಾ ಅಥವಾ ಬೇರೆ ಜೈಲಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಈಗ ನಮ್ಮ ಮ್ಯಾಟ್ ಮೋರ್ಡಾಕ್ ಜೈಲಲ್ಲಿ ಇದ್ದಾರೆ ಅಂತಂದ್ರೆ ಸ್ಪೈಡರ್ ಮ್ಯಾನ್ ಏನಾದ್ರು ನಮ್ಮ ಮ್ಯಾಟ್ ಮೋರ್ಡಾಕ್ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರ? ಹಾಗಾದ್ರೆ ನಮ್ಮ ಸ್ಪೈಡರ್ ಮ್ಯಾನ್ ಏನಾದ್ರು ಬಂದಿದ್ರೆ ಸ್ಪೈಡರ್ ಮ್ಯಾನ್ ಜೈಲೊಳಗೆ ಹೇಗ್ ಬಂದ್ರು, ಅದು ಕೂಡ ಕಾಸ್ಟ್ಯೂಮ್ ಅಲ್ಲಿ ಹೇಗ್ ಬಂದ್ರು ಅನ್ನುವಂತ ಪ್ರಶ್ನೆಗೆ ಈ ಒಮ್ಮನೆ ಉತ್ತರ ಕೊಡಬೇಕು. ಸೊ ನನ್ನ ಪ್ರಕಾರ ಡೇ ಡೆವಿಲ್ ನ ಕಾಪಾಡೋದಕ್ಕೋಸ್ಕರ, ಡೇ ಡೆವಿಲ್ ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಹ್ಯಾಂಡ್ ನಿಂಜಾಸ್ ವಿರುದ್ಧ ಈ ಎಮ್ಮ ನಮ್ಮ ಸ್ಪೈಡರ್ ಮ್ಯಾನ್ ನ ಅಪ್ರೋಚ್ ಮಾಡಿ ನಮ್ಮ ಡೇ ಡೆವಿಲ್ ನ ಕಾಪಾಡೋದಕ್ಕೋಸ್ಕರ ಸ್ಪೈಡರ್ ಮ್ಯಾನ್ ನ ಜೈಲಿಗೆ ಬಿಟ್ಟಿರಬಹುದು. ಸೊ ಇದೊಂದು ಕಾನ್ಸಿಕ್ವೆನ್ಸಸ್ ಅಥವಾ ಸೆಟಪ್ ಆಗಿರುವಂತ ಸೀನರಿ ಅನ್ನೋದಕ್ಕಿಂತ ಎಕ್ಸ್ಟ್ರಾಕ್ಷನ್ ಪ್ರೋಸೆಸ್ ಆಫ್ ಅವರ್ ಡೇ ಡೆವಿಲ್ ಅಂದ್ರೆ ತಪ್ಪಾಗೋದಿಲ್ಲ. ಆದ್ರೆ ಯಾವಾಗ ನಮ್ಮ ಸ್ಪೈಡರ್ ಮ್ಯಾನ್ ಮತ್ತೆ ಡೇ ಡೆವಿಲ್ ಇಬ್ರು ಮೀಟ್ ಆಗ್ತಾರೋ ಆಗ ಡೇ ಡೆವಿಲ್ ತನ್ನ ಆ ಒಂದು ಐಡಿಯಾಲಜಿ ಪ್ರಕಾರ, ಪುಟ್ರಾಜು ನೀನ್ ಹೋಗಪ್ಪ, ನಾನ್ ಕಾನೂನು ಪರವಾಗಿ ಆಚ ಕಡೆ ಬರ್ತೀನಿ, ನೀನ್ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ನೀನೊಬ್ಬ ಒಳ್ಳೆ ಹೀರೋ, ಇಲ್ಲಿಂದ ಎಗರ್ಗಳಪ್ಪ, ನಾನ್ ಬರ್ತೀನಿ ಆಚ ಕಡೆ, ನಾನ್ ಬಂದೇ ಬರ್ಬೇಕು, ಯಾಕಂದ್ರೆ ನ್ಯಾಯ, ನಿಷ್ಠೆ, ಧರ್ಮ ಯಾವತ್ತಿದ್ರು ಗೆದ್ದೆ ಗೆಲ್ತದೆ, ನೀನ್ ಹೋಗಪ್ಪ ಪುಟ್ರಾಜು ಅಂತ ಹೇಳಿ ನಮ್ಮ ಸ್ಪೈಡರ್ ಮ್ಯಾನ್ ನ ಕಳಿಸ್ತಾರೆ. ಬಿಕಾಸ್ ವಿ ಸಾ ಡೇ ಡೆವಿಲ್ ಸೀಸನ್ 3 ಅಲ್ಲಿ ಆ ಸೆಟ್ ಲೀಕೇಜ್ ಫುಟೇಜ್ಗಳಲ್ಲಿ ಡೇ ಡೆವಿಲ್ ಇನ್ನೂ ಕೂಡ ಜೈಲ್ನಲ್ಲೇ ಇದ್ದಾರೆ. ಸೊ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಮಗೆ ಡೇ ಡೆವಿಲ್ ನ ಸೀನ್ಗಳು ಕಾಣ ಸಿಗಬಹುದು, ಬಟ್ ಹಿ ಇಸ್ ನಾಟ್ ಕಮಿಂಗ್ ಔಟ್ ಫ್ರಮ್ ದ ಜೈಲ್. ಸೊ ಈಗ ನಮ್ಮ ಡೇ ಡೆವಿಲ್ ಜೈಲ್ಗೆ ಹೋಗಿರೋದ್ರಿಂದ, ಒಬ್ಬ ವಿಜಿಲ್ಯಾಂಟಿ ಆಗಿ ಜೈಲ್ಗೆ ಹೋಗಿರೋದ್ರಿಂದ ಈಗ ನಮ್ಮ ವಿಜಿಲ್ಯಾಂಟಿಗಳ ಪರಿಸ್ಥಿತಿ ಹೇಗಿರುತ್ತೆ, ಸರ್ಕಾರ ಈ ವಿಜಿಲ್ಯಾಂಟಿಗಳನ್ನ ಇನ್ ಮುಂದೆ ಯಾವ ರೀತಿ ಟ್ರೀಟ್ ಮಾಡುತ್ತೆ ಅನ್ನುವಂತಹ ಈ ಕ್ಯಾರೆಕ್ಟರ್ ಕಾನ್ಫ್ಲಿಕ್ಟ್ಸ್ ಅನ್ನ ನಾವು ಡೇ ಡೆವಿಲ್ ಸೀಸನ್ 3 ಅಲ್ಲಿ ನೋಡ್ತೀವಿ. ಸೊ ಇದಾಗಿತ್ತು ನಮ್ಮ ಡೇ ಡೆವಿಲ್ ನ ಒಂದು ಭಾಗ. ಸೊ ಇದಾದ್ಮೇಲೆ ಇನ್ನೊಂದು ಮೈನ್ ಕ್ಯಾರೆಕ್ಟರ್ ಇದೆ, ಅದೇ ಅಕ್ಕ ಫಿಮೇಲ್ ಮ್ಯೂಸ್ ಆಗಿ ವಾಪಸ್ ಬರ್ತಾ ಇದಾರೆ ವಿತ್ ಅ ಬಕ್ ನ ಇಲ್ಲಿ ಮನಸಾರೆ ಪ್ರೀತಿ ಮಾಡ್ತಾ ಇದಾರೆ ಅನ್ಸುತ್ತೆ. ಇವರ ಟಾಕ್ಸಿಕ್ ರಿಲೇಶನ್ಶಿಪ್ ಅನ್ನ ನಾವು ಸೀಸನ್ 3 ಅಲ್ಲಿ ನೋಡಬಹುದು. ಅಷ್ಟೇ ಅಲ್ದಲೆ ಹೆದರ್ ನಮ್ಮ ಡೇ ಡೆವಿಲ್ ಜೊತೆನೂ ಕೂಡ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಸೊ ಈ ಒಂದು ಡ್ರಾಮಾ ಡೇ ಡೆವಿಲ್ ವಿರುದ್ಧ ಹೆದರ್ ಹೋಗೋದಿಕ್ಕೆ ಟ್ರಿಗರ್ ಮಾಡಬಹುದು. ಬಟ್ ನನಗಿಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ಏನ್ ಕನ್ಫ್ಯೂಷನ್ ಅಂತಂದ್ರೆ ವೈ, ಹೌ, ವೆನ್ ಹೆದರ್ ವಾಂಟ್ಸ್ ಟು ಬಿ ದ ಮ್ಯೂಸ್. ಸೊ ಈ ಕನ್ಫ್ಯೂಷನ್ ಅಲ್ಲೇ ಸೀಸನ್ 3 ಈ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡ್ಕೊಂತ ಹೋಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಇದು ಹೆದರ್ನ ಕತೆ ಆದ್ರೆ ಸೊ ನಮ್ಮ ಫ್ರಾಂಕ್ ಕ್ಯಾಸಲ್, ಈಗ ಡೇ ಡೆವಿಲ್ ಇಲ್ಲ, ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದಾವೆ, ಮೇಯರ್ ಫಿಸ್ಕ್ ಇಲ್ಲ, ಹೊಸ ಮೇಯರ್ ಯಾರಾಗ್ತಾರೆ ಅಂತ ನಮ್ಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ, ಸಿಸ್ಟಮ್ ಈಗ ಅನ್ಸ್ಟೇಬಲ್ ಆಗಿದೆ. ಅದರಿಂದ ಅದನ್ನ ಸ್ಟೇಬಲ್ ಮಾಡೋದಕ್ಕೋಸ್ಕರ ನಮ್ಮ ಫ್ರಾಂಕ್ ಕ್ಯಾಸಲ್ ಅವರು ಸೀಸನ್ 3 ಅಲ್ಲಿ ನಮ್ಗೆ ಕಾಣ ಸಿಗ್ಬೋದು. ಅದ್ರ ಜೊತೆ ಅವರು ಯಾವ ರೀತಿ ಕಾಣ ಸಿಗ್ತಾರೆ ಅನ್ನೋದು ನಮ್ಗೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ಅವರ ಕಾರ್ಯ ಚಟುವಟಿಕೆಗಳಿಂದ, ಅವರ ಪ್ರೆಸೆನ್ಸ್ ಇಂದ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಪನಿಷರ್ ಲಾಸ್ಟ್ ಕಿಲ್ ಅನ್ನುವಂತ ಒಂದು ಡಿಸ್ನಿಯ ಸ್ಪೆಷಲ್ ಪ್ರೆಸೆಂಟೇಷನ್ ಬರ್ತಾ ಇದೆ. ಅದರಲ್ಲೂ ಕೂಡ ನಾವು ನಮ್ಮ ಪನಿಷರ್ನ ಆ ಚಟುವಟಿಕೆಗಳನ್ನ ನೋಡಿ, ಆ ಪಾಸಿಬಿಲಿಟೀಸ್ಗಳನ್ನ ನೋಡಿ, ಆ ಆಕ್ಷನ್ ಸೀನ್ಸ್ಗಳನ್ನ ನೋಡಿ ಅವರ ಫ್ಯೂಚರ್ ಹೇಗಿದೆ ಅನ್ನೋದನ್ನ ಇನ್ನೂ ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂತ ಹೋಗ್ಬೋದು. ಸೊ ಫೈನಲಿ ನಮ್ಮ ಜೆಸಿಕಾ ಜೋನ್ಸ್ ಅವರು ಲೂಕ್ ಗೇಜ್ ಜೊತೆ ಮೀಟಪ್ ಆಗ್ತಾರೆ. ಲೂಕ್ ಗೇಜ್ ನಾನೊಂದು ಮಿಷಿನ್ಗೆ ಹೋಗಿದೆ, ಅದು ತುಂಬಾ ಕಷ್ಟಕರವಾಗಿತ್ತು ಅಂತ ತಿಳಿಸ್ಕೊಡ್ತಾರೆ. ಅದಾದ್ಮೇಲೆ ಜೆಸಿಕಾ ಜೋನ್ಸ್ ಅವ್ರನ್ನ ನಾವು ಮೊದಲು ನೆಟ್ಫ್ಲಿಕ್ಸ್ ಅಲ್ಲಿ ನೋಡಿದ್ವಲ್ಲ, ಅಷ್ಟು ಬ್ರೂಟಲ್ ಆಗಿ ನೋಡ್ಲಿಲ್ಲ, ಸ್ವಲ್ಪ ಲೈಟ್ ಆಗಿ ಇಲ್ಲಿ ಅವರ ಪವರ್ ವರ್ಕ್ ಆಗೋದನ್ನ ನೋಡಿದೀವಿ. ಬಿಕಾಸ್ ವಿ ನೋ ಅಬೌಟ್ ದಟ್ ಬೇಬಿ ಇಶ್ಯೂ. ಸೊ ಇಲ್ಲಿ ನಮ್ಮ ಲೂಕ್ ಗೇಜ್ ಮತ್ತೆ ಜೆಸಿಕಾ ಜೋನ್ಸ್ ಒಂದಾಗಿದ್ದಾರೆ. ಅದ್ರ ಜೊತೆ ನಮಗೆ ಫ್ರಾಂಕ್ ಕ್ಯಾಸಲ್ ಕಾಣ್ತಾ ಇದ್ದಾರೆ, ಡೇ ಡೆವಿಲ್ ಎಲ್ಲ ಕಾಣ್ತಾ ಇದ್ದಾರೆ ಅಂತಂದ್ರೆ ಡಿಫೆಂಡರ್ ಸೀಸನ್ 3 ಅಲ್ಲಿ ನಮಗೆ ಕಾಣ ಸಿಗ್ಬೋದು. ಬಟ್ ಇಲ್ಲಿ ಇನ್ನು ಐರನ್ ಫಿಸ್ಟ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಲ್ಲ. ಐ ಹೋಪ್ ಸೀಸನ್ 3 ಅಲ್ಲಿ ಇಂಟ್ರೊಡ್ಯೂಸ್
ಮಾಡಬಹುದು. ಸೊ ಡಿಫೆಂಡರ್ಸ್ ಟೀಮ್ ಅಪ್ ಆಗಿ ಸೀಕ್ರೆಟ್ ವಾರ್ಸ್ ಅಲ್ಲಿ ನಮಗೆ ಕಾಣ ಸಿಗ್ತಾರೆ. ಡಿಫೆಂಡರ್ಸ್ ಅನ್ನೋದಕ್ಕಿಂತ ಕಾಮಿಕ್ ಬುಕ್ಸ್ ಅಲ್ಲಿ ಒಂದು ಇಶ್ಯೂ ಇದೆ. ಅದೇನು ಅಂತಂದ್ರೆ ಹೀರೋಸ್ ಫಾರ್ ಹೈಯರ್ ಅಂತ. ಹಾಗಂತ ಅಂದ್ರೆ ಯಾರಿಗೆ ಸೂಪರ್ ಹೀರೋಗಳ ಅವಶ್ಯಕತೆ ಇರುತ್ತೆ ಅವರಿಂದ ದುಡ್ಡನ್ನ ಪಡ್ಕೊಂಡು ಅವ್ರಿಗೋಸ್ಕರ ಕೆಲಸ ಮಾಡುವಂತದ್ದು. ಲೈಕ್ ಈಗ ಗೌರ್ಮೆಂಟ್ ಗೆ ನಮ್ಮಿಂದ ಏನೋ ಒಂದು ಕೆಲಸ ಆಗ್ಬೇಕಿದೆ, ಅದಕ್ಕೆ ನಾವು ಮಾತ್ರ ಸಮರ್ಥರು, ಅದಕ್ಕೋಸ್ಕರ ಗೌರ್ಮೆಂಟ್ ನಮಗೆ ಪೇಮೆಂಟ್ ಮಾಡುತ್ತೆ, ನಾವು ಆ ಕೆಲಸವನ್ನ ಗೌರ್ಮೆಂಟ್ ಮಾಡ್ಕೊಡ್ತೀವಿ, ಅದರಿಂದ ನಮ್ಮನ್ನ ಗೌರ್ಮೆಂಟ್ ಹೈಯರ್ ಮಾಡಿದೆ. ಸೊ ಹೀರೋಸ್ ಫಾರ್ ಹೈಯರ್ ಅನ್ನುವಂತಹ ಕಾಮಿಕ್ ಬುಕ್ ಸರಣಿಯಲ್ಲಿ ಈ ವಿಜಿಲ್ಯಾಂಟಿಸ್ ಗಳು, ಈ ಸೂಪರ್ ಹೀರೋಗಳು ಅವರ ಲೈಫ್ ಸರ್ವೈವಲ್ ಗೋಸ್ಕರ ಈ ಕೆಲಸಗಳನ್ನ ಮಾಡೋದನ್ನ ನಾವು ತುಂಬಾ ಚೆನ್ನಾಗಿ ನೋಡಿದೀವಿ. ಬಿಕಾಸ್ ಈಗ ನಮ್ಮ ಮ್ಯಾಥ್ಯೂ ಮೋರ್ಡಾಕ್ ಲಾಯರ್ ಆಗೋದಕ್ಕಾಗಲ್ಲ, 24/7 ಸಿಟಿನೇ ಸೇವ್ ಮಾಡ್ತಾ ಇದ್ರೆ ಹೊಟ್ಟೆಪಾಡು ಅದನ್ನ ನೋಡ್ಕೊಬೇಕಲ್ವಾ. ಅದಕ್ಕೋಸ್ಕರ ಹೀರೋಸ್ ಫಾರ್ ಹೈಯರ್ ಅನ್ನುವಂತ ಒಂದು ಟೀಮ್ ಕೂಡ ಜಾಯ್ನ್ ಆಗ್ಬೋದು. ಅಥವಾ ಇದೊಂದು ಮೇನ್ ಕಾನ್ಸೆಪ್ಟ್ ಆಗುತ್ತೆ. ಅದೇನು ಅಂತಂದ್ರೆ ಇವ್ರನ್ನೆಲ್ಲ ನಮ್ಮ ಅವೆಂಜರ್ಸ್ ಗೆ ಇಂಟ್ರೊಡ್ಯೂಸ್ ಮಾಡಬಹುದು. ಈ ಯಂಗ್ ಅವೆಂಜರ್ಸ್ ಇದಾರೆ, ನ್ಯೂ ಅವೆಂಜರ್ಸ್ ಇದಾರೆ, ಅಥವಾ ನಮ್ಮ ಸ್ಯಾಮ್ ವಿಲ್ಸನ್ ಇದಾರೆ, ಅವ್ರ ಜೊತೆ ಎಲ್ಲ ಇವ್ರನ್ನ ಈಸಿಯಾಗಿ ಮಿಕ್ಸ್ ಅಪ್ ಮಾಡ್ಕೊಂತ ಹೋಗ್ಬೋದು. ಸೊ ಇವ್ರಿಗೂ ಒಂದು ಟೀಮ್ ಸಿಗುತ್ತೆ, ಇವ್ರನ್ನು ಕೂಡ ಒಂದು ಟೀಮ್ ಅಪ್ ಮಾಡಬಹುದು. ಅಥವಾ ಇವರೇ ಡಿಫೆಂಡರ್ಸ್ ಗಳೇ ಅವ್ರದೇ ಒಂದು ಟೀಮ್ ಅನ್ನ ರೀಬಿಲ್ಡ್ ಮಾಡ್ಕೊಂಡು ಒಂದು ಏಜೆನ್ಸಿ ತರ ಅಥವಾ ಒಂದು ಆರ್ಗನೈಸೇಷನ್ ತರ ಕೆಲಸ ಮಾಡಬಹುದು. ಸೊ ಫೈನಲಿ ಸ್ಟೋರಿ ತುಂಬಾ ಸ್ಲೋ ಆಗಿ ಹೇಳ್ಕೊಂಡು ಹೋದ್ರು ಕೂಡ ಸೀರೀಸ್ ತುಂಬಾ ಚೆನ್ನಾಗಿತ್ತು. ಸೀಸನ್ 2 ಅಲ್ಲಿ ನನಗೆ ಮೋಸ್ಟ್ ಇಂಟ್ರೆಸ್ಟ್ ಮತ್ತೆ ತುಂಬಾ ಇಷ್ಟ ಆದಂತ ಕ್ಯಾರೆಕ್ಟರ್ ಅಂತಂದ್ರೆ ಬುಲ್ಸೈ. ಹಾಗಂತ ಬುಲ್ಸೈ ಫ್ಯೂಚರ್ ಅಲ್ಲಿ ಒಳ್ಳೆ ಮಗ ಆಗಿರ್ತಾನೆ, ಅವನು ಸೂಪರ್ ಹೀರೋಗಳಿಗೆ ಸಪೋರ್ಟ್ ಮಾಡ್ತಾನೆ, ಡೇ ಡೆವಿಲ್ ಯಾವಾಗ ಹೇಳಿದ್ರು ಬರ್ತಾನೆ, ಫ್ರೆಂಡ್ಶಿಪ್ ಆಗಿರ್ತಾನೆ. ಅದು ಅವನ ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ಮಾಡಿರುವಂತ ಕೆಲಸ ಅಷ್ಟೇ. ಇನ್ನು ನೀಟಾಗಿ ಹೇಳ್ಬೇಕು ಅಂದ್ರೆ ಪಾಪ ಪರಿಹಾರ. ಸೊ ಈಗ ನಮ್ಮ ಬುಲ್ಸೈ ಕೂಡ ಬೇರೆ ಮಿಷನ್ಗೆ ಹೋಗ್ತಾ ಇದ್ದಾನೆ, ಬೇರೆ ಅಡ್ವೆಂಚರ್ಗೆ ಹೋಗ್ತಾ ಇದ್ದಾನೆ, ಬೇರೆ ಕಾರ್ಯ ಚಟುವಟಿಕೆಗೆ ಹೋಗ್ತಾ ಇದ್ದಾನೆ ಆಸ್ ಅವರ್ ಲುಕ್ ಗೇಜ್ ವೆಂಟ್ ಔಟ್. ಇನ್ನು ಓವರ್ ಆಲ್ ಸೀರೀಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸೀರೀಸ್ ನನಗೆ ಕೆಲವು ಕಡೆ ಬೋರ್ ಆಯ್ತು, ತುಂಬಾ ಎಳಿತಾ ಇದ್ದಾರೆ ಅನ್ನಿಸ್ತು, ಕಥೆಯನ್ನ ಬಿಟ್ಟು ಬೇರೆ ಕಾನ್ಸೆಪ್ಟ್ ಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಬುಲ್ಸೈ ಆಕ್ಷನ್ ಸೀನ್ಸ್ ಗಳನ್ನ ಬಿಟ್ರೆ ಬೇರೆ ಇನ್ಯಾವ ಆಕ್ಷನ್ ಸೀನ್ಸ್ ಗಳು ಕೂಡ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಇವನ್ ನಿಜ ಹೇಳ್ಬೇಕು ಅಂದ್ರೆ ಅದು ಕೂಡ ಏನ್ ಅಷ್ಟೊಂದು ಫೈನ್ ಅಂಡ್ ಫ್ಯಾಂಟಾಸ್ಟಿಕ್ ಆಗಿರ್ಲಿಲ್ಲ. ಈ 8 ಎಪಿಸೋಡ್ ಅಲ್ಲಿ ಹೇಳೋ ಕಥೆಯನ್ನ 5 ಅಥವಾ 6 ಎಪಿಸೋಡ್ ಗಳಲ್ಲಿ ಹೇಳಿ ಮುಗಿಸಬಹುದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯವಾಗಿತ್ತು. ಟೋಟಲ್ ಆಗಿ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ಓಕೆ ಗುಡ್ ಫೈನ್. ಸೊ ಇದಾಗಿತ್ತು ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2 ನ ಕಂಪ್ಲೀಟ್ ರೀಕ್ಯಾಪ್ ಅಥವಾ ರಿವ್ಯೂ ಅಥವಾ ಬ್ರೇಕ್ ಡೌನ್ ಅಥವಾ ಫ್ಯೂಚರ್ ಪ್ರೊಡಕ್ಷನ್. ಸೊ ಫೈನಲಿ ನಮ್ಮ ಹೋಮ್ ಲ್ಯಾಂಡರ್ಗೆ V1 ಸಿಕ್ಕಿದೆ. ದ ಬಾಯ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ಹೋಗ್ತಾ ಇದೆ, ನನಗೆ ತುಂಬಾ ಪರ್ಸನಲ್ ಫೇವ್ರೇಟ್ ಆಗ್ತಾ ಹೋಗ್ತಾ ಇದೆ. ಸೊ ದಿ ಬಾಯ್ಸ್ ಬಗ್ಗೆನೂ ಮಾತಾಡೋಣ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.